ಹಲೋ ಆಲ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಹೇಗೆ ಮಾಡಬೇಕಕ್ಕ ಅಂತ ಕೇಳ್ಕೊಂಡಿದ್ರು. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಪ್ರೆಗ್ನೆನ್ಸಿ ಅನ್ನೋದು ಎಲ್ಲರ ಜೀವನದಲ್ಲಿ ಒಂದು ಅಮೂಲ್ಯವಾದ ಕ್ಷಣ ಅಂತ ಹೇಳ್ಬೋದು. ಈ ಕ್ಷಣನ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾರೆ. ಹಾಗೂ ಈ ವಿಡಿಯೋದಲ್ಲಿ ನಾನು ಹೇಗೆ ಮತ್ತು ಯಾವಾಗ ಪ್ಲ್ಯಾನಿಂಗ್ ಮಾಡ್ಕೋಬೇಕು ಪ್ರೆಗ್ನೆನ್ಸಿಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮಾಡ್ತಾಯಿದ್ರೆ ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಮತ್ತು ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ಓವ್ಯುಲೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓವ್ಯುಲೇಷನ್ ಟೈಮ್ ಅನ್ನೋದು ಪ್ರೆಗ್ನೆನ್ಸಿಗೆ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್. ಏನಿದು ಈ ಓವ್ಯುಲೇಷನ್ ಟೈಮ್? ಓವ್ಯುಲೇಷನ್ ಟೈಮ್ ಅಂದರೆ ಪ್ರತಿ ತಿಂಗಳು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆಗೋಕ್ಕಿಂತ ಮುಂಚೆ ಎಗ್ಸ್ ರಿಲೀಸ್ ಆಗುತ್ತೆ. ಯಾವಾಗ ಆ ಎಗ್ಸ್ ಸ್ಪರ್ಮ್ಸ್ ಜೊತೆ ಕಾಂಟ್ಯಾಕ್ಟ್ ಆಗುತ್ತೆ ಅದು ಪ್ರೆಗ್ನೆನ್ಸಿಗೆ ಫಾರ್ಮ್ ಆಗುತ್ತೆ. ಯಾವಾಗ ಅದು ಸ್ಪರ್ಮ್ಸ್ ಜೊತೆ ಕಾಂಟ್ಯಾಕ್ಟ್ ಆಗಲ್ಲ ಅದು ಪೀರಿಯಡ್ಸ್ ಆಗುತ್ತೆ. ಸೊ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಬೇಕಂದ್ರೆ ಈ ಓವ್ಯುಲೇಷನ್ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾವು ಈ ಓವ್ಯುಲೇಷನ್ ಟೈಮ್ನ ಕರೆಕ್ಟಾಗಿ ಡಿಟೆಕ್ಟ್ ಮಾಡಿ ನಾವು ಸೆಕ್ಷುಯಲ್ ಇಂಟರ್ಕೋರ್ಸ್ ಆದಾಗ ಆ ಟೈಮಲ್ಲಿ ಅದು ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟು ಹೌ ಟು ಡಿಟೆಕ್ಟ್ ಓವ್ಯುಲೇಷನ್. ನಾವು ಓವ್ಯುಲೇಷನ್ನ ಹೇಗೆ ಡಿಟೆಕ್ಟ್ ಮಾಡಬೇಕು, ಎಗ್ಸ್ ಯಾವಾಗ ರಿಲೀಸ್ ಆಗುತ್ತೆ ನಮಗೆ ಪೀರಿಯಡ್ಸ್ಗಿನ ಮುಂಚೆ, ಅದು ಹೇಗೆ ನಾವು ಕಂಡುಹಿಡಿಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಥಿಂಗ್ಸ್ ಟು ಕನ್ಸಿಡರ್. ನಾವೇನೇನು ಕನ್ಸಿಡರ್ ಮಾಡಬೇಕು? ಫಸ್ಟು ಲೆಂತ್ ಆಫ್ ಯುವರ್ ಪೀರಿಯಡ್ ಸೈಕಲ್. ನಿಮಗೆ ಎಷ್ಟು ದಿನಗಳಿಗೊಮ್ಮೆ ಪೀರಿಯಡ್ಸ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕು. ನಿಮಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದರೆ ನಾನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ಮಂತು ಕ್ಯಾಲೆಂಡರ್ನ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು 2025 ಕ್ಯಾಲೆಂಡರ್ನೇ ನಾನು ಹಾಕ್ಕೊಂಡಿದ್ದೀನಿ. ಸಪೋಸ್ ನೀವು ಈ ಮಾರ್ಚಲ್ಲಿ 7th ಪೀರಿಯಡ್ಸ್ ಆಗಿದ್ರಿ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ನೀವು ಏಪ್ರಿಲಲ್ಲಿ 3ಗೆ ಪೀರಿಯಡ್ಸ್ ಆಗ್ತೀರಾ ಅಂತ ತಿಳ್ಕೊಳ್ಳಿ. ಹೇಗೆ ನೀವು ಕೌಂಟ್ ಮಾಡಬೇಕು, ಎಷ್ಟು ದಿನಕ್ಕೊಮ್ಮೆ ನಾನು ಪೀರಿಯಡ್ ಆದೆ ಅಂತ ಅಂದರೆ ನೀವು ಇಲ್ಲಿ 8ಇಂದ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ನೀವು ಈಗ 7th ಪೀರಿಯಡ್ ಆಗಿದ್ದಾರ ಅಲ್ವಾ, 7th ಬಿಟ್ಬಿಡಿ, 8ಇಂದ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಸೊ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಸೊ 27. ಸೊ ಎವ್ರಿ 27 ಡೇಸ್ಗೆ ನೀವು ಒನ್ಸ್ ಪೀರಿಯಡ್ಸ್ ಆಗ್ತಾಯಿದ್ದೀರಾ ಅಂತ. ಅಥವಾ ನೀವೇನಾದರೂ 4th ಪೀರಿಯಡ್ ಆದ್ರಿ ಅಂದ್ಕೊಳ್ಳಿ, ನೀವು ಎವ್ರಿ 28th ಡೇಗೆ ನೀವು ಪೀರಿಯಡ್ ಆಗ್ತಾಯಿದ್ದೀರಾ. ಅಥವಾ ನೀವು 5th ಆದ್ರಿ ಅಂದ್ಕೊಳ್ಳಿ, ಎವ್ರಿ 29th ಡೇಗೆ ನೀವು ಪೀರಿಯಡ್ ಆಗ್ತಾಯಿದ್ದೀರಾ ಅಂತ. ಮತ್ತು ಈ ಪೀರಿಯಡ್ ಸೈಕಲ್ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಡೇಸು ವೇರಿಯೇಷನ್ ಆಗುತ್ತೆ. ಒಬ್ಬರಿಗೆ 26 ಡೇಸ್ಗೆ ಒಂದ್ಸಲ ಆಗ್ತಾರೆ, ಒಬ್ಬೊಬ್ಬರು 27 ಡೇಸ್ಗೆ ಒಂದ್ಸಲ ಆಗ್ತಾರೆ, ಒಬ್ಬೊಬ್ಬರು 28 ಡೇಸ್ಗೆ ಒಂದ್ಸಲ ಆಗ್ತಾರೆ, 30 31 ಅಪ್ ಟು ದಿಸ್ ಇಸ್ ನಾರ್ಮಲ್. ಸೊ 31 32 ಡೇಸ್ವರೆಗೂ ಅದು ನಾರ್ಮಲ್ ಅಂತ ನಾವು ಹೇಳ್ಬೋದು. ಒಬ್ಬೊಬ್ಬರು 2 months 3 months ಈ ಥರ ಆಗೋರ್ದು ಅದು ಇರ್ರೆಗ್ಯುಲರ್ PCOD ಪ್ರಾಬ್ಲಮ್ ಇದೆ ಅಂತ ಅದು ಅವರು ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಅಪ್ ಟು 31 ಡೇಸ್ ಅಥವಾ 32 ಡೇಸ್ಗೊಮ್ಮೆ ಪೀರಿಯಡ್ಸ್ ಆಗ್ತಾಯಿದ್ದೀನಿ ಅಂದರೂ ಕೂಡ ಅದು ನಾರ್ಮಲ್ ಆಗಿರುತ್ತೆ. ಓಕೆ, ಸೊ ನಾವಿಲ್ಲಿ 28 ಡೇಸ್ಗೊಂದ್ಸಲ ಪೀರಿಯಡ್ಸ್ ಆಗೋದನ್ನು ಕನ್ಸಿಡರ್ ಮಾಡೋಣ. ನಾನು ಇದೇ ಥರನೇ ಪ್ಲ್ಯಾನ್ ಮಾಡ್ಕೊಂಡಿದ್ದು. ನಾನು ಎವ್ರಿ 28 ಡೇಸ್ಗೊಂದ್ಸಲ ಕರೆಕ್ಟಾಗಿ ಪೀರಿಯಡ್ ಆಗ್ತಾಯಿದ್ದೆ. ಸೊ ನಾವಿಲ್ಲಿ ಓವರಾಲ್ ಕ್ಯಾಲ್ಕುಲೇಷನ್ನ 28 ಡೇಗೆ ಅಂತ ತೊಗೊಳ್ಳೋಣ. ಸೊ ನಾನಿಲ್ಲಿ ಪೀರಿಯಡ್ ಸೈಕಲ್ ಲೆಂತ್ 28 ಡೇಸ್ಗೆ ತೊಗೊಂಡಿರೋದ್ರಿಂದ ನಾನು ಅದನ್ನು 17ಇಂದ ಡಿಡಕ್ಟ್ ಮಾಡ್ತಾ ಇದ್ದೀನಿ. ಸಪೋಸ್ ಪೀರಿಯಡ್ ಸೈಕಲ್ ಲೆಂತ್ 30 ಡೇಸ್ 26 ಡೇಸ್ 27 ಡೇಸ್ 29 ಡೇಸ್ ಯಾವುದೇ ಇದ್ರೂ ಕೂಡ ನೀವು ಅದನ್ನು 17ಇಂದ ಮೈನಸ್ ಮಾಡ್ಕೊಳ್ಳಿ. ಸೊ 28 - 17 ಎಷ್ಟಾಗುತ್ತೆ? 11 ಡೇ. ನನಗೆ ಪೀರಿಯಡ್ ಆದಮೇಲೆ ನೆಕ್ಸ್ಟು 11th ಡೇಗೆ, ಸೊ 11th ಡೇಯಿಂದ ನನಗೆ ಎಗ್ಸ್ ರಿಲೀಸ್ ಜಾಸ್ತಿ ಆಗತ್ತೆ 1 ವಾರದವರೆಗೂ ಅಂತ ನಾವು ಕನ್ಸಿಡರ್ ಮಾಡಬೇಕು. ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಸಪೋಸ್ ಇಲ್ಲೊಂದು
ಕ್ಯಾಲೆಂಡರ್ ತೊಗೋತಾ ಇದ್ದೀನಿ, ಏಪ್ರಿಲ್ ಮಂತ್ದೆ. ಸಪೋಸ್ ಈಗ ನೀವು 4th ಪೀರಿಯಡ್ ಆಗಿದ್ದೀರಾ ಅಂತ ತಿಳ್ಕೊಳ್ಳಿ. ನಾವು ಈ ಪೀರಿಯಡ್ ಆಗಿರೋ ಫಸ್ಟ್ ಡೇ ಬಿಟ್ಬಿಟ್ಟು ನೆಕ್ಸ್ಟ್ ಡೇಯಿಂದ ಕೌಂಟ್ ಮಾಡ್ಕೋಬೇಕು. ಎಷ್ಟು? 11 ದಿನನ ಕೌಂಟ್ ಮಾಡ್ಕೋಬೇಕು. 1 2 3 4 5 6 7 8 9 10 ಮತ್ತು 11ನೇ ದಿನದಿಂದ ನಮಗೆ ಎಗ್ ರಿಲೀಸಿಂಗ್ ಸಾಧ್ಯತೆ ತುಂಬಾ ಚೆನ್ನಾಗಿರುತ್ತೆ. ಈ 15th ಡೇಯಿಂದ ಎಗ್ ರಿಲೀಸಿಂಗ್ ಚಾನ್ಸಸ್ ತುಂಬಾ ಇರುತ್ತೆ. 5 ದಿನದವರೆಗೂ ಎಗ್ ರಿಲೀಸಿಂಗ್ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕಂದ್ರೆ, ಸೊ ಈ 15 ಇರುತ್ತಲ್ಲ, ಇದಕ್ಕಿಂತ ಮುಂಚೆನೇ ಒಂದು 3 ದಿನ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಸೆಕ್ಷುಯಲ್ ಇಂಟರ್ ಕೋರ್ಸಿಗೆ. ಸೊ 12th ನೀವು ಸ್ಟಾರ್ಟ್ ಮಾಡ್ಕೋತಾ ಇದ್ದೀರಾ ಅಂದ್ರೂ ಅಪ್ ಟು 26 ಒಂದು ತಿಂಗಳು ನೀವು ಪ್ಲ್ಯಾನ್ ಮಾಡ್ಕೋಬೋದು. ಸೊ ನೀವು ಸೆಕ್ಷುಯಲ್ ಇಂಟರ್ ಕೋರ್ಸ್ ಸ್ಟಾರ್ಟ್ ಮಾಡಿ ಆವಾಗ 12th ಸ್ಟಾರ್ಟ್ ಮಾಡಬೇಕಾಗತ್ತೆ. 3 ಡೇಸ್ ಮುಂಚೆನೇ ಸ್ಟಾರ್ಟ್ ಮಾಡಿ. ಒಂದು ದಿನ ಬಿಟ್ಟು ದಿನ ಸೇರಿ ಪರವಾಗಿಲ್ಲ, ಅಥವಾ ಡೈಲಿ ಸೇರಿದ್ರೂ ಪರವಾಗಿಲ್ಲ. ಸೊ ನಿಮಗೆ ಎಗ್ ರಿಲೀಸಿಂಗ್ ಸಾಧ್ಯತೆ ತುಂಬಾ ಜಾಸ್ತಿ ಇರೋದು ಯಾವಾಗ? 15th 16th 17th 18th 19th. ಬಟ್ ಅದಕ್ಕಿಂತ ಮುಂಚೆನಾದರೂ ಎಗ್ ರಿಲೀಸ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದಾದಮೇಲಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಚಾನ್ಸಸ್ ತುಂಬ ಜಾಸ್ತಿ ಇರೋದು ಈ 5 ಡೇಸಲ್ಲಿ ಅಂತ ಹೇಳ್ಬೋದು. ಸೊ ನೀವು ಬೆಟರ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 12ಇಂದ ದಿನ ಬಿಟ್ಟು ದಿನ 12, 14, 16, 18, 20, 22, 24, 26 ಈ ಥರ ದಿನ ಬಿಟ್ಟು ದಿನ ಸೆಕ್ಷುಯಲ್ ಇಂಟರ್ ಕೋರ್ಸ್ ಆದರೂ ಪರವಾಗಿಲ್ಲ, ಇಲ್ಲ ಡೈಲಿ ಆದರೂ ಪರವಾಗಿಲ್ಲ. ನೀವು ಈ ಥರ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಈ ಥರ ಎಗ್ ರಿಲೀಸಿಂಗ್ ಚಾನ್ಸಸ್ ತುಂಬ ಜಾಸ್ತಿ ಇದ್ದಾಗ ನೀವು ಸೇರಿದ್ರೆ ತುಂಬಾ ಬೆನಿಫಿಟ್. ಸೊ ನೀವು 3 ದಿನ ಮುಂಚೆ ಆದರೂ ಸ್ಟಾರ್ಟ್ ಮಾಡಿ, ಅದು ಕೂಡ ತುಂಬಾ ಹೆಚ್ಚಿಗೆ ಸಾಧ್ಯತೆ ಇರುತ್ತೆ. ಯಾವಾಗಾದರೂ ಒಂದೊಂದು ಸಲ ಏನಾಗುತ್ತೆ, ಎಗ್ ರಿಲೀಸು ಬೇಗನೆ ಆಗ್ಬೋದು ಅಥವಾ ಒಂದೊಂದು ಸಲ ಲೇಟಾಗೇ ಆಗ್ಬೋದು, ಹೇಳೋದಕ್ಕೆ ಬರಲ್ಲ ಯಾವಾಗ ಎಗ್ ರಿಲೀಸ್ ಆಗುತ್ತೆ ಅಂತ. ನೋಡಿದ್ರಲ್ಲ, ಹೀಗೆ ನೀವು 1 ತಿಂಗಳು ಈ ಥರ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಿಮಗೆ 3 ತಿಂಗಳೊಳಗಡೆ ರಿಸಲ್ಟ್ ಸಿಗೋವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ನೀವು ಈ ಥರ ಪ್ಲ್ಯಾನ್ ಮಾಡ್ಕೋಬೋದು. ಅಥವಾ ನನಗೆ ಈ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಗೊತ್ತಿಲ್ಲ, ನಾನು ಬೇರೆ ಥರ ಟೆಸ್ಟ್ ಮಾಡ್ಬೋದಾ ಅಂದರೆ ಹೌದು, ನೀವು ಟೆಸ್ಟ್ ಮಾಡ್ಕೋಬೋದು. ಹೇಗೆ ಟೆಸ್ಟ್ ಮಾಡ್ಬೋದು ಅಂದರೆ, ನಿಮಗೆ ಓವ್ಯುಲೇಷನ್ ಕಿಟ್ ಮಾರ್ಕೆಟಲ್ಲಿ ಸಿಗುತ್ತೆ, ಅಥವಾ ನೀವು ಆನ್ಲೈನಲ್ಲಿ ಕೂಡ ಶಾಪಿಂಗ್ ಮಾಡ್ಬೋದು. ಆ ಓವ್ಯುಲೇಷನ್ ಕಿಟ್ ತೊಗೊಂಡು ನಿಮಗೆ ಪೀರಿಯಡ್ಸ್ ಯಾವಾಗ ಸ್ಟಾಪ್ ಆಗುತ್ತೆ ಅಲ್ಲಿಂದ ನೀವು ಡೈಲಿ ನಿಮ್ಮ 2 ಡ್ರಾಪ್ಸ್ ಆಫ್ ಯೂರಿನ್ನ ಅದಕ್ಕೆ ಹಾಕ್ಕೊಂಡು ಡೈಲಿ ಟೆಸ್ಟ್ ಮಾಡ್ಕೋತಾ ಇರಿ. 2 ಡ್ರಾಪ್ಸ್ ಆಫ್ ಯೂರಿನ್ ಹಾಕಿದಾಗ ನಿಮಗೆ 2 ಲೈನ್ಸ್ ಕಾಣಿಸಿದ್ರೆ ನಿಮಗೆ ಓವ್ಯುಲೇಷನ್ ಆಗಿದೆ, ಒಂದೇ ಒಂದು ಲೈನ್ ಕಾಣಿಸಿದಾಗ ಓವ್ಯುಲೇಷನ್ ಆಗಿಲ್ಲ ಅನ್ನೋದು ನಿಮಗೆ ತೋರಿಸುತ್ತೆ. ಈ ಥರ ಓವ್ಯುಲೇಷನ್ ಕಿಟ್ ಕೂಡ ನಿಮಗೆ ಹೊರಗಡೆ ಸಿಗುತ್ತೆ. ನೀವು ಅದನ್ನು ಕೂಡ ತಂದು ಟೆಸ್ಟ್ ಮಾಡ್ಕೋಬೋದು, ಅಥವಾ ಈ ಥರ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸಹ ನೀವು ಟೆಸ್ಟ್ ಮಾಡ್ಕೋಬೋದು. ಈಗ ನೋಡಿ, ಪೀರಿಯಡ್ ಸೈಕಲ್ ಲೆಂಗ್ತು ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ ಅಲ್ವಾ, ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಸಪೋಸ್ ಈಗ ನಿಮಗೆ 21 ಡೇಸ್ಗೆ ಪೀರಿಯಡ್ಸ್ ಆಗುತ್ತೆ, 21 ಡೇಸ್ ಒನ್ಸಿಗೆ ಪೀರಿಯಡ್ಸ್ ಆಗುತ್ತೆ ಅಂದರೆ ನೀವು ಅದನ್ನು -17 ಮಾಡ್ಕೊಂಡ್ರೆ 4th ಡೇ ಸೊ ನೀವು ಪೀರಿಯಡ್ಸ್ ಆಗಿ 4th ಡೇಯಿಂದ ಎಗ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬೋದು, ಹೇಳೋದಕ್ಕಾಗಲ್ಲ. 22 ಡೇಸ್ ಅಂದರೆ 5th ಡೇಯಿಂದನೇ ಸ್ಟಾರ್ಟ್ ಆಗ್ಬೋದು ಪೀರಿಯಡ್ಸ್ ಆಗಿ. 23 ಡೇಸ್ ಅಂದರೆ 6th ಡೇಯಿಂದ ಸ್ಟಾರ್ಟ್ ಆಗ್ಬೋದು ಪೀರಿಯಡ್ಸ್ ಆಗಿ. 24 ಡೇಸ್ ಅಂದರೆ 7th ಡೇಯಿಂದನೇ ಸ್ಟಾರ್ಟ್ ಆಗ್ಬೋದು ಪೀರಿಯಡ್ಸ್ ಆಗಿ. ಹೀಗೆ ನೀವು ಆದಷ್ಟು ಏನು ಮಾಡಿ, ನಿಮಗೆ ಎಷ್ಟೇ ಪೀರಿಯಡ್ ಸೈಕಲ್ ಲೆಂಗ್ತ್ ಇದ್ರೂ ನೀವು ಅದನ್ನು -17 ಮಾಡಿಕೊಂಡ್ರೆ ನಿಮಗೆ ಎಗ್ ರಿಲೀಸಿಂಗ್ ಡೇಟ್ಸ್ ಗೊತ್ತಾಗುತ್ತೆ. ನೀವು ನಾನು ಹೇಳಿದ ಥರ ಕೌಂಟ್ ಮಾಡಿ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಆದಷ್ಟು ನೀವೇನು ಮಾಡಿ, ಪೀರಿಯಡ್ಸ್ ಆಗಿದ ತಕ್ಷಣ, ಈಗ ಪೀರಿಯಡ್ಸ್ ಎಷ್ಟಿರ್ಬೋದು ಅಬ್ಬಬ್ಬ ಅಂದರೆ ಒಂದು 6 ಡೇಸ್ ನಮಗೆ ಪೀರಿಯಡ್ಸ್ ಆಗ್ಬೋದು. ನೀವು 7th ಡೇಯಿಂದನೇ ಸೆಕ್ಷುಯಲ್ ಇಂಟರ್ ಕೋರ್ಸ್ ಟ್ರೈ ಮಾಡಿ. ಯಾವುದಕ್ಕೂ ಒಂದು ಆ ತಿಂಗಳು ಪೂರ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. 2 ಡೇಸ್ಗೊಂದ್ಸಲ ನೀವು ಸೆಕ್ಷುಯಲ್ ಇಂಟರ್ ಕೋರ್ಸ್ ಟ್ರೈ ಮಾಡಿ. ಸೊ ಇದು ನಿಮಗೆ 100% ವರ್ಕೌಟ್ ಆಗುತ್ತೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ. ಪ್ಲ್ಯಾನಿಂಗೇ ಅಲ್ಲದೆ ನೀವು ಬೇರೆ ಫ್ಯಾಕ್ಟರ್ಸ್ನ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಯಾವ್ಯಾವ ಫ್ಯಾಕ್ಟರ್ಸ್ನ ನೀವು ಕನ್ಸಿಡರ್ ಮಾಡಬೇಕು? ನಿಮಗೆ ಹೆಲ್ತಿ ಲೈಫ್ ಸ್ಟೈಲ್ ಇರಬೇಕು. ನೀವು ಯಾವುದೇ ರೀತಿ ಡ್ರಿಂಕ್ಸ್ ಮಾಡೋದಾಗಲಿ, ಸಿಗರೆಟ್ ಸ್ಮೋಕ್ ಮಾಡೋದಾಗಲಿ ಆ ಥರ ಇರಬಾರ್ದು. ಮತ್ತು ಹೊರಗಡೆ ಜಂಕ್ ಫುಡ್ ತಿನ್ನೋದು ಆ ಥರ ಎಲ್ಲ ಮಾಡಬಾರ್ದು. ಹೆಲ್ತಿ ಲೈಫ್ ಸ್ಟೈಲ್ ಇರಬೇಕು. ಆದಷ್ಟು ಮನೇಲಿ
ಮಾಡಿದಂತಹ ಹೆಲ್ತಿ ನ್ಯೂಟ್ರಿಷಿಯಸ್ ಫುಡ್ನ ತೊಗೋಬೇಕು. ನೀವು ಏನಾದರೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾಯಿದ್ರೆ ಆಚೆ ಸಿಗೋ ಫುಡ್ನ ದಯವಿಟ್ಟು ತಿನ್ನಬೇಡಿ, ಯಾಕಂದರೆ ಅದರಲ್ಲಿ ಕೆಮಿಕಲ್ಸ್ ಇರೋ ಸಾಧ್ಯತೆ ಜಾಸ್ತಿ ಆ್ಯಂಡ್ ಅದರಿಂದ ನಿಮಗೆ ಮಕ್ಕಳಾಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಮತ್ತು ಅವಾಯ್ಡ್ ಕಾಫಿ, ಟೀ ಆರ್ ಅದರ್ ಬೆವರೇಜಸ್. ಸೊ ಯಾವುದೇ ಕಾಫಿ, ಟೀ ಮತ್ತು ಔಟ್ಸೈಡ್ ಸಿಗೋ ಡ್ರಿಂಕ್ಸು ಅದರಲ್ಲೆಲ್ಲ ತುಂಬ ಕೆಮಿಕಲ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ತೊಗೋಬೇಡಿ. ಆದಷ್ಟು ಹೆಲ್ತಿ ಲೈಫ್ ಸ್ಟೈಲ್ ಇರಲಿ ನಿಮ್ಮದು. ನೀವು ವಾಕಿಂಗ್ ಅಥವಾ ಯೋಗ ಯಾವ್ದು ಮಾಡಿದ್ರೂ ಕೂಡ ನಿಮಗದು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆ್ಯಂಡ್ ನೀವು ಹೆಲ್ತಿ ಫುಡ್ನ ಕೂಡ ತಿನ್ನಬೇಕಾಗತ್ತೆ ನೀವು ಟ್ರೈ ಮಾಡಬೇಕಾದ್ರೆ. ಮೇಕ್ ಯುವರ್ ಸೆಲ್ಫ್ ಫ್ರೀ ಫ್ರಮ್ ಟೆನ್ಷನ್ ಆರ್ ಅದರ್ ವರೀಸ್. ನೀವು ಯಾವುದೇ ರೀತಿ ಟೆನ್ಷನ್ ಇಟ್ಕೊಳ್ಳೋದು, ಚಿಂತೆ ಇಟ್ಕೊಳ್ಳೋದು ಆ ಥರ ಎಲ್ಲ ಇರಬಾರ್ದು. ನೀವು ನಿಮ್ಮ ಮೈಂಡನ್ನ ತುಂಬ ಚೆನ್ನಾಗಿ ಎಷ್ಟು ಫ್ರೀಯಾಗಿ ಇಟ್ಕೊಂಡಿರ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆ, ಸೊ ಯಾವುದೇ ರೀತಿ ಟೆನ್ಷನ್ ಇಟ್ಕೋಬೇಡಿ, ಯಾವುದೇ ರೀತಿ ವರೀಸ್ ಇಟ್ಕೋಬೇಡಿ, ಯಾವುದ್ರ ಬಗ್ಗೆಯೂ ನೀವು ಚಿಂತೆ ಮಾಡಬಾರ್ದು. ಆದಷ್ಟು ರಿಲ್ಯಾಕ್ಸ್ ಆಗಿರಬೇಕು ಮತ್ತು ಹೆಲ್ತಿ ಲೈಫ್ ಸ್ಟೈಲ್ ನಿಮ್ಮದಿದ್ದರೆ 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಬಾಡಿನ ಚೆನ್ನಾಗಿಟ್ಕೊಳ್ಳಿ, ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿ ಮತ್ತು ನಾನು ಹೇಳಿದ ಪ್ರಕಾರ ಪ್ಲ್ಯಾನ್ ಮಾಡಿ. ನಿಮಗೆ 1 ಮಂತ್ 2 ಮಂತ್ ಅಥವಾ 3 ಮಂತ್ ಒಳಗಡೆ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ. ಸಪೋಸ್ ನೀವು 1 ಇಯರ್ವರೆಗೂ ನೀವು ಟ್ರೈ ಮಾಡಿ, 1 ಇಯರ್ವರೆಗೂ ನಿಮಗೆ ಏನೂ ವರ್ಕೌಟ್ ಆಗಿಲ್ಲ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ, ಟ್ರೀಟ್ಮೆಂಟ್ ತೊಗೊಳ್ಳಿ. ಸೊ ಇಷ್ಟೇ ನಾನು ಹೇಳೋಕ್ಕಾಗೋದು. ಸೊ ಈ ಥರ ಪ್ರೆಗ್ನೆನ್ಸಿಗೆ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಥ್ಯಾಂಕ್ ಯು. ಸೊ ಈ ಥರ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.